ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಚಾಲೆಂಜಸ್ ಶುರುವಾಗಿದೆ ಅಂತ ಹೇಳ್ಬೋದು. ಅದು ನಮ್ಮ ಮಲ್ಲಮ್ಮ ಅವರ ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಿಗ್ ಬಾಸ್ಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಬಟ್ ಆ ಒಂದು ಚಾಲೆಂಜನ್ನು ಮೇ ಬಿ ಸ್ವೀಕಾರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಮಲ್ಲಮ್ಮ ಅವ್ರಿಗೆ ಕನ್ಫೆಷನ್ ರೂಮ್ಗೆ ಕರೀತಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡೋದಾದರೆ. ಆ್ಯಂಡ್ ಪ್ರೋಮೋ ನೋಡೋದಲ್ಲಿ ಅಲ್ಲಿ ಪಾಪ ಅವರಿಗೆ ಕನ್ಫೆಷನ್ ರೂಮು ಇಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಹುಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಒಳಗಡೆ ಹೋದ್ಮೇಲೂ ಅಷ್ಟೇ ನಮಸ್ಕಾರ ಬಿಗ್ ಬಾಸ್ ಅಂತ ಒಳಗಡೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಮೇನ್ ಕನ್ಫೆನ್ಷನ್ ರೂಮ್ಗೂ ಕೂಡ ಹೋಗಲ್ಲ. ಸೊ ಹೊರಗಡೆ ಪ್ಯಾಸೇಜಲ್ಲೇ ಸೊ ಅಲ್ಲೇ ನಿಂತ್ಕೊಂಡಿರ್ತಾರೆ. ಮೇ ಬಿ ಮತ್ತೆ ಒಳಗಡೆ ಕರ್ಸ್ಕೊಳ್ಳೋದಕ್ಕೂ ಮೇ ಬಿ ಕಷ್ಟಪಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಬಿಗ್ ಬಾಸ್ ಅವರು. ಯಾಕಂದರೆ ಮಲ್ಲಮ್ಮ ಅವ್ರಿಗೆ ಗೊತ್ತಿಲ್ಲ ಏನೇನು ನಡೆಯುತ್ತೆ, ಹೇಗೆ ಎತ್ತ ಯಾವ ರೂಮ್ ಎಲ್ಲಿದೆ, ಸೊ ಅದೆಲ್ಲ ನೋಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಳಗಡೆ ಹೋಗಿ ಕುತ್ಕೊತಾರೆ. ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಅವ್ರು ಕೇಳ್ತಾರೆ, ಮಲ್ಲಮ್ಮ ನನ್ನ ಮಾತು ಅರ್ಥ ಆಗುತ್ತೆ ಅಂತಂದರೆ ಅಂತ ಹೇಳ್ತಾರೆ. ಅಲ್ಲೂ ಅಷ್ಟೊತ್ತಿಗೆ ಮಲ್ಲಮ್ಮ ಅವ್ರು ಒಳ್ಳೆ ಧ್ಯಾನ ಮಾಡೋ ರೀತಿಯಲ್ಲಿ ಕುತ್ಕೊಂಡಿರ್ತಾರೆ. ಸೊ ಅಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತ ಅನಿಸುತ್ತೆ. ಅಂದರೆ ಏನು ಹೇಳ್ತಾರೆ ಅಂತ ಅಷ್ಟು ನಾಜೂಕಾಗಿ ಕೇಳಿಸ್ಕೊಬೇಕು ಅಂತ ಅವ್ರು ಸೈಲೆಂಟಾಗಿ ಕೂತಿರ್ತಾರೆ. ಬಟ್ ಸಡನ್ನಾಗಿ ಕೇಳಿದಾಗ ಬಿಗ್ ಬಾಸ್ ಅವರು ಮತ್ತೆ ತಿರ್ಗಿ ಅಲ್ಲಿ ದಿಗ್ಭ್ರಮೆ ಆಗ್ತಾರೆ. ಸೊ ಅದೇ ಆಗ್ತಿರೋವಂಥದ್ದು ಸ್ವಲ್ಪ ಎಲ್ಲವರಿಗೆ ಈ ಕೆಲವು ಪದಗಳು ಅರ್ಥ ಆಗ್ತಾ ಇಲ್ಲ. ಸೊ ಇದು ಒಂದು ರೀತಿಯಲ್ಲಿ ಪುಸ್ತಕದ ಭಾಷೆ ಬಿಗ್ ಬಾಸ್ ಅವ್ರು ಮಾತಾಡೋವಂಥದ್ದು. ಸೊ ಅದು ಮಲ್ಲಮ್ಮ ಅವ್ರು ಮಾತಾಡುವಂಥದ್ದು ಹಳ್ಳಿ ಭಾಷೆ. ಸ್ವಲ್ಪ ಬೆಂಗಳೂರಲ್ಲಿ ಬಂದುಬಿಟ್ಟು ಕಲ್ತಿದ್ದಾರೆ, ಇಲ್ಲ ಅಂತ ಹೇಳಿಕಲ್ಲ. ಬಟ್ ಸಡನ್ನಾಗಿ ಬಿಗ್ ಬಾಸ್ ಇನ್ನೂ ಕೂಡ ಅದು ಜಾಸ್ತಿ ಇದು ಕನ್ನಡ, ಅದು ಪುಸ್ತಕದ ಕನ್ನಡ. ಸೊ ಅದಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದಾರೆ. ಇಲ್ಲೊಂದು ಒಡಕತ್ತಿ ಹೇಳ ಅಂತೇನೋ ಅವ್ರು ಕೇಳ್ತಾರೆ. ಯಾರಿಗಾದ್ರೂ ಅರ್ಥ ಆಯ್ತು ಅದು ಏನು ಅಂತ ಹೇಳ್ಬಿಟ್ಟು ಒಡಕತ್ತಿ ಅಂದರೆ ಅದು ಒಗಟು. ಸೊ ಒಗಟು ಹೇಳ ಅಂತ ಅಲ್ಲಿ ಕೇಳ್ತಾರೆ. ಅವಾಗ ಒಗಟು ಕೂಡ ಹೇಳ್ತಾರೆ. ಅದು ಬಿಳಿ ಹೊಲ ಕರಿ ಬೀಜ ಬಿತ್ತವ ಬಲೆ ಜಾಣ ಅಂತ. ಇದ್ರ ಅರ್ಥ ನನಗಂತೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರೀತಿಯ ಒಂದು ಒಗಟನ್ನು ಹೇಳಿ ನಮ್ಮ ಬಿಗ್ ಬಾಸ್ ಅವ್ರಿಗೇ ಒಂದು ರೀತಿಯಲ್ಲಿ ಸೊ ಚಾಲೆಂಜನ್ನ ಕೊಟ್ಟಂತಹ ನಮ್ಮ ಮಲ್ಲಮ್ಮ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಆ ಒಂದು ಏಜಲ್ಲಿ ಆ್ಯಂಡ್ ಆ ಥರ ಒಂದು ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತಂದರೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಆಗಿತ್ತು ನಮಗೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅವ್ರು ಬರ್ತಾರೆ ಅಂತ. ಸೊ ಹಾಗೆ ಅವ್ರು ಬಂದು ಇವಾಗ ನೋಡ್ತಾ ಇದ್ದಾರೆ ಸಖತ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿದ್ದಾರೆ. ಜೊತೆಗೆ ಎನರ್ಜಿ ಅಂತೂ ಸಖತ್ತಾಗಿದೆ. ನಿನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಸೊ ಜಿಮ್ ಮಾಡ್ತಾವ್ರೆ, ರನ್ನಿಂಗ್ ಮಾಡ್ತಾವ್ರೆ, ಎಲ್ಲರ ಜೊತೆಗೂ ಆ ರೇಂಜಿಗೆ ಚೆನ್ನಾಗಿದ್ದಾರೆ. ಸೊ ಇನ್ನೇನು ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು ಅಂದರೆ. ಎಲ್ಲರ ಜೊತೆ ಬೆರೀತಿದ್ದಾರೆ, ಮಿಂಗಲ್ ಆಗ್ತಿದ್ದಾರೆ, ಮನೆ ಕೆಲಸ ಮಾಡ್ತಾವ್ರೆ. ಟಾಸ್ಕ್ ಕೊಟ್ಟರು ಕೂಡ ನಿನ್ನೆ ಗಿಲ್ಲಿ ಯಾವ ರೇಂಜಿಗೆ ಕಾಟ ಕೊಟ್ಟರು ಅಂತಂದರೆ ಫನ್ನಿಯಾಗಿ ಕೊಟ್ಟರು ಕೂಡ ನೀರು ತಂದು ಕೊಡು ಅಂತ ಇನ್ನೂ ನೀರು ತಂದು ಕೊಟ್ಟಿಲ್ಲ, ಹಾಗೆ ಹೇಗೆ ಅಂತೆಲ್ಲ ಮಾತಾಡಿದ್ರು. ಮೇಕಪ್ ಮಾಡೋ ಟೈಮಲ್ಲಿ ನನಗೆ ಎದುರು ಮಾತಾಡ್ತೀಯ ನೀನು, ನಾನು ಯಾರು ಗೊತ್ತಾ, ಮಹಾರಾಣಿ ಮಲ್ಲಮ್ಮ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಕೂಡ ಆಡಿದ್ರು. ಸೊ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಕಂಟೆಸ್ಟೆಂಟ್ಗಳು ಬಂದರೆ ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆಯವರು ಇರಬೇಕು, ಓನ್ಲಿ ಈ ಥರದವ್ರು ಇದ್ರೇ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮಲ್ಲಮ್ಮ ಅವರು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಒಳಗಡೆಗೆ ರೂಲ್ ಮಾಡ್ತವ್ರೆ ಸದ್ಯಕ್ಕಂತೂ ಹೇಳ್ಬೋದು. ಆ್ಯಂಡ್ ಬೇರೆಯವ್ರ ಥರ ಸೊ ಸೈಲೆಂಟಾಗೂ ಕೂತಿಲ್ಲ. ಬಿಗ್ ಬಾಸ್ ಅವರು ಇವಾಗ ಏನು ಹೇಳಿದ್ದಾರೆ, ಸೊ 3ನೇ ವಾರದಲ್ಲೇ ಒಂದು ಫೈನಲ್ ಇರುತ್ತೆ ಅಂತ. ಸೊ ಅದೇ ರೀತಿಯಲ್ಲಿ ಸೊ ಆ ಫೈನಲಲ್ಲಿ ಅವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಆಡ್ತಿದ್ದಾರೆ. ಸೊ ಕೆಲವು ಪದಗಳು ಸ್ವಲ್ಪ ಅರ್ಥ ಆಗದೇ ಇರೋ ಕಾರಣಕ್ಕೆ ಕೆಲವು ತೊಂದರೆಗಳಾಗಬಹುದು. ಸೊ ಟಾಸ್ಕ್ ಅಂತ ಬಂದಾಗ, ಮುಂದೆ ಇಂಡಿವಿಜುವಲ್ ಟಾಸ್ಕ್ ಅಂತ ಬಂದಾಗ, ಸೊ ಗ್ರೂಪ್ ಟಾಸ್ಕ್ ಅಂತ ಬಂದಾಗ ಬೇರೆಯವ್ರು ಅಟ್ಲೀಸ್ಟ್ ಯಾರಾದರೂ ಹೇಳ್ತಾರೆ. ಸೊ ಒಬ್ಬರೇ ಆಡಬೇಕು ಅಂತಂದಾಗ ಕೆಲವೊಂದು ರೂಲ್ಸ್ಗಳನ್ನು ಅವರೇ ತಿಳ್ಕೊಂಡು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿಕೊಂಡು ಗೆಲ್ಲಬೇಕಾಗುತ್ತೆ. ಸೊ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಿಟ್ಟರೆ ಸೊ ನಾರ್ಮಲ್ ಟೈಮಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮಲ್ಲಮ್ಮ ಅವ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಬಾಯ್.